ವಿವಿಧ ವಿಭಾಗಗಳ ಅಧ್ಯಾಪಕರು ಇರ್ತದೆ. ವಿಶ್ರಾಂತ ಪ್ರಾಧ್ಯಾಪಕರಾದ ಬಡಿಗೆರವರೇ, ಡಾಕ್ಟರ್ ಸಿ ನಾರಾಯಣ ಅವರೇ, ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಅವರೇ, ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿಗಳೇ, ನಮ್ಮ ಸಿದ್ದಮ್ಮ ವಾಲಿಕಾರ ಅಮ್ಮವರು ಮತ್ತು ಅಪ್ಪ ಸಾಹೇಬ್ ಎಲ್ಲರೂ ಬಂದು ಸರ್ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತಂದಾಗ ವಿಕ್ರಮ್ ಅವರು ನಾವು ಮಾತಾಡೋದು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಾಡೋಣ ಯಾರನ್ನು ಕರೆದು ಅಂದಾಗ ಅವರೇ ಹೇಳಿದ್ರು, ಸರ್ ಇಲ್ಲಿಯವರೇ ಲೋಕಲ್ಲೇ ಇರಲಿ ಅಲ್ಲ, ಇಲ್ಲೇ ಮಾಡಿ. ನಮ್ಮ ವಾಲಿಕಾರ ಕುಟುಂಬದ ಎಲ್ಲರೂ ಕೇಳ್ಕೊಂಡು ಹಂಗಂತ ವಾಲಿಕಾರ ಕುಟುಂಬದಿಂದ ನಾವು ಹೊರಗಿಲ್ಲ. ವಿಕ್ರಮಾಗಿ ನಾವು ಎಲ್ಲ ವಾಲಿಕಾರ ಅವರ ಕುಟುಂಬದವರೇ. ನಮಗವರು ವಿದ್ಯಾಗುರು, ವಿದ್ಯೆ ಬುದ್ಧಿ ಜೀವಕಾರುಣ್ಯ ಏನು ಅನ್ನೋದನ್ನು ಕಲಿಸಿರ್ತಕ್ಕಂಥ ಮಹಾನ್ ಮೇಧಾವಿ. ಇದೇ ವೇದಿಕೆಯಲ್ಲಿ ಅವರು 16 ತರಗತಿಗಳನ್ನು ಕೇಳಿದ್ದೇವೆ, ಭಾಷಣ ಕೇಳಿದ್ದೇವೆ, ಜೊತೆ ಊಟ ಮಾಡಿದ್ದೇವೆ. ಬದುಕಿನ ಎಲ್ಲ ಅನುಭವಗಳನ್ನು ಅವ್ರ ಜೊತೆಗೆ ಕಲಿತು ಅನುಸರಿಸಿದ್ದೇವೆ. ಅಂಥ ಒಬ್ಬ ವ್ಯಕ್ತಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬದುಕಿದ್ದಾಗ ಬರೆದಂತಹ ಮುದ್ರಣಗೊಳ್ಳದೇ ಇರ್ತಕ್ಕಂಥ ಕವಿತೆಗಳನ್ನು ಅವರೆಲ್ಲ ಸಂಗ್ರಹಿಸಿ ಒಂದು ಸಂಕಲನ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೆ. ನನಗೊಬ್ಬ ವಿದ್ಯಾಗುರು ಇದ್ದು ಅವ್ರ ಪುಸ್ತಕವನ್ನು ನಾನು ಬಿಡುಗಡೆ ಮಾಡೋದು, ಎಷ್ಟೋ ಸಾರಿ ನಮ್ಮ ಪುಸ್ತಕಗಳನ್ನು ಗುರುಗಳು ಮಾಡಬಹುದು, ಅವ್ರ ಪುಸ್ತಕ ನಾವು ಬಿಡುಗಡೆ ಮಾಡೋದು ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಒಬ್ಬ ಚನ್ನಣ್ಣ ವಾಲಿಕಾರ ಅವರು ಒಂದು ದೈತ್ಯ ಶಕ್ತಿ, ಬರಹದಲ್ಲಿ ಪ್ರೀತಿಯಲ್ಲೂ ಕೂಡ ಎಷ್ಟು ದೊಡ್ಡ ಮನಸ್ಸು, ಪ್ರೀತಿ ಹಂಚೋದಾಗಲಿ ದಾಖಲಾತ್ಮ ದೊಡ್ಡ ಶಕ್ತಿ ಚನ್ನಣ್ಣ ವಾಲಿಕಾರ. ಈ ಚನ್ನಣ್ಣವರಾಗಲಿ ಸಿದ್ಧಲಿಂಗವರಾಗಲಿ ಯುಗದ ಕವಿ ಅಂತ ಕರಿತೀವಿ ನಾವು. ಒಂದು ಹೊಸ ಯುಗಕ್ಕೆ ಕಾರಣ ಆದಂಥವ್ರು, ಹೊಸ ಚಿಂತನೆಗೆ ಶಕ್ತಿಯಾಗಿದ್ದಂಥವ್ರು. ಕನ್ನಡದ ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಚನ್ನಣ್ಣವರನ್ನ, ಸಿದ್ಧಲಿಂಗವರನ್ನ, ಆ ಪರಿಸರದ ಅನೇಕ ಹೊಸ ಲೇಖಕರನ್ನು ಓದಬೇಕಾದಂಥ ಅನಿವಾರ್ಯತೆ ಇತ್ತು. ದಲಿತ ಗೋಷ್ಠಿ ಅಥವಾ ದಲಿತ ಸಾಹಿತ್ಯ ಸಮ್ಮೇಳನ, ದಲಿತ ಪಂಥ ಬಂಡಾಯ ಪಂಥ ಹುಟ್ಟುಕೊಳ್ಳಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದೆ. ಹೈದರಾಬಾದ್ ಕರ್ನಾಟಕ, ಅದರಲ್ಲೂ ರಾಯಚೂರಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿದಾಗ ಓದಿದ್ದಪ್ಪ ಚನ್ನಣ್ಣ ವಾಲಿಕಾರ, ಆನಂತರ ಬಂದು ಸಬರದವರು, ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ದೊಡ್ಡ ಬರಗೂರು ಅಂಥವರೆಲ್ಲ ಸೇರಿಕೊಂಡು ದೊಡ್ಡ ಮೂಮೆಂಟ್ ಅನ್ನು ಕಟ್ಟಿ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದಂಥವ್ರು. ಅಂಥ ಗುರುವಿನ ಕೈ ನಾವು ಓದಿದ್ದೀವಿ ಅಂದರೆ ನಮಗೆ ಬಹಳ ಸಂತೋಷ ಸಿಗುತ್ತೆ. ಇಲ್ಲಿ ಸಂಕಲನಗೊಂಡ ಚಿಗರೆ ಆಕ್ರಂದನದಲ್ಲಿ 200 ಕವಿತೆಗಳು, 2 ಆ ಕವಿತೆಗಳನ್ನು ಓದಿದಾಗ ಒಂದು ಕಡೆ ಕರುಳುಕ್ಕಿ ಬರ್ತದೆ. ಚನ್ನಣ್ಣ ತನ್ನ ಕೊನೆಗಾಲದಲ್ಲಿ ತಾನು ಸ್ವತಃ ಮಾನಸಿಕವಾಗಿ ಅನುಭವಿಸಿದ ನೋವು ಮತ್ತು ಯಾತನೆಗಳು ಆ ಕವಿತೆಗಳಲ್ಲಿ ಪ್ರತಿಫಲನಗೊಳ್ಳುತ್ತವೆ. ಹಾಗಂತ ಬೇರೆ ತೊಂದರೆಯಿಂದಲ್ಲ, ಕುಟುಂಬದ ತೊಂದರೆಯಿಂದಲ್ಲ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಏನೆಲ್ಲ ಮಾಡದೆ ಇನ್ನು ಮಾಡಬೇಕಾಗಿತ್ತು ಅನ್ನೋ ಕನಸಿತ್ತು, ಕನವರಿಕೆ ಇತ್ತು. ಆ ಹಿನ್ನೆಲೆಯಲ್ಲಿ ಬರೆದಂಥ ಕನಸು ಅಪೂರ್ಣ ಆಯಿತು ಅನ್ನೋ ಹಿನ್ನೆಲೆಯಲ್ಲಿದ್ದಂಥ ಭಾವನೆಗಳು ಅವರ ಕವನ ಸಂಕಲನದಲ್ಲಿ, ಕವಿತೆಗಳಲ್ಲಿ ನಾವು ಕಾಣ್ತೀವಿ. ಅದನ್ನು ವಿಕ್ರಮ್ ಅವರು ವಿಸ್ತೃತವಾಗಿ ಮಾತಾಡ್ತಾರೆ. ನನಗೆ ಈ ಹೊಸ ವರ್ಷ ಹಳೆ ವರ್ಷ ಸಂದರ್ಭದಲ್ಲಿ ಡಿಸೆಂಬರ್ 3 ಹೊತ್ತಿಗೆ ಯಾರು ಇಂಗ್ಲೀಷ್ ಲೇಖಕ ತಯಾರಿಸೋದು ವಿನ್ಸೆಂಟ್ ವ್ಯಾನ್ ಗೋ, ಪೇಂಟರು, ಜರ್ಮನಿಯ ದೊಡ್ಡ ಪೇಂಟರ್, ಫ್ರಾನ್ಸ್ ದೊಡ್ಡ ಪೇಂಟರ್ ಪುಸ್ತಕ ನಾನು 2 ದಿವಸದಲ್ಲಿ ಓದಿ ಮುಗಿಸಿದೆ. ಅವನ ಕೊನೆಗಾಲದ ಬದುಕನ್ನು ನೆನೆದಾಗ ನನಗೆ ಚನ್ನಣ್ಣ ನೆನಪ. ಚನ್ನಣ್ಣ ಕೂಡ ತನ್ನ ಅವೊಬ್ಬ ಚಿತ್ರಕಲಾವಿದ, ಒಬ್ಬ ದೊಡ್ಡ ಲೇಖಕ. ಕೊನೆಗಾಲದಲ್ಲಿ ಇಬ್ಬರು ಅನುಭವಿಸುವ ಭಾವನೆಗಳನ್ನ, ಸಮಾಜಮುಖಿಯಾದಂಥ ಹಸಿವಿನ ನೆಲೆಯಲ್ಲಿ ಬರ್ತಕ್ಕಂಥ ಮಾತುಗಳಿದಾವಲ್ಲ, ಸಿಮಿಲರ್ ಅನಿಸ್ತು ನನಗೆ. ಇತ್ತೀಚೆಗಷ್ಟೇ 2 ದಿವಸಗಳಿಗೆ ಇನ್ನೊಂದು ಪುಸ್ತಕ ಓದಿದೆ ನಾನು. ಪಾಟೀಲ್ ಪುಟ್ಟಪ್ಪ ಅವರು ಬರೆದಂಥ ನಮ್ಮ ಸರ್ ಸಿದ್ದಪ್ಪ ಕಂಬಳಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ ಮಾಡಿದ ಕೆಲಸಗಳು
ಚನ್ನಣ್ಣನ ಕವನಗಳ ಭಾವವೇ ಆಗಿದೆ ಅನ್ನೋದು ನನಗನ್ನಿಸ್ತು. ಸೊ ಹಾಗೆ ಯಾಕೆ ಇದು ಕಂಪೇರ್ ಮಾಡಿದೆ ಅಂತಂದ್ರೆ, ಚನ್ನಣ್ಣಗೆ ದೊಡ್ಡ ಮನಸ್ಸಿತ್ತು. ಹಸಿವಿನಿಂದ ಮಲಗಬಾರ್ದು, ಅಕ್ಷರದಿಂದ ವಂಚಿತರಾಗಬಾರ್ದು ಅಂತ ದೊಡ್ಡ ಕಾಳಜಿ ಚನ್ನಣ್ಣಗಿತ್ತು. ಆ ಎರಡು ಹಾಡುಗಳನ್ನು ನಾವಿಲ್ಲಿ ನಮ್ಮ ಸಿದ್ಧಾರ್ಥ ಚಿಮ್ಮಾಯಿದ್ದಾಯಿ ಹಾಡಿದ ಆ ಟೀಮ್ನವ್ರು ಹಾಡಿದ್ದು ನಾವು ಕೇಳಿದ್ವಿ. ಚನ್ನಣ್ಣನಿಗೆ ದೊಡ್ಡ ಕನಸಿತ್ತು. ಚನ್ನಣ್ಣ ಒಂದ್ಸಾರಿ ನಮ್ಮ ಊರಿಗೆ ಬಂದಿದ್ರು. ಅಂಬೇಡ್ಕರ್ ಜಯಂತಿಗೆ ನಾನು ಸ್ಟ್ಯಾಚ್ಯೂ ಉದ್ಘಾಟನೆ ನಮ್ಮ ಊರಲ್ಲಿ 19 ನಾನು ಕೆಲಸಕ್ಕೆ ಸೇರಿದ 3-4 ವರ್ಷಗಳಲ್ಲಿ ನಮ್ಮ ಸರ್ಕಾರದ ರಮೇಶ್ ಜಿಂದಗಿ ಮಂತ್ರಿ ಬಂದಿದ್ರು. ಚನ್ನಣ್ಣ, ಸಾಗರ್ ಅವರು, ಡಿ.ಜಿ. ಸಾಗರ್ ಅವರು ನನ್ನೂರಿಗೆ ಸ್ಟ್ಯಾಚ್ಯೂ ಓಪನಿಂಗ್ ಬಂದಿದ್ರು. ಚನ್ನಣ್ಣ ತಾನೊಬ್ಬ ಪ್ರಾಧ್ಯಾಪಕ ಅನ್ನೋದು ಮರೆತು ಬಿಟ್ಟು ವೇದಿಕೆ ಮೇಲಿನ ಮಂತ್ರಿಗೆ ತರಾಟೆಗೆ ಹೋಗಿ ಎಷ್ಟು ಧೈರ್ಯ ಇತ್ತು ಅಂದರೆ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಬಹಳ ಬೇಕಾದಂಥವ್ರು, ರೈಟ್ ಹ್ಯಾಂಡು, ಅಂಥವ್ರಿಗೆ ಮಂತ್ರಿಗಳೇ ನೀವು ಈ ಊರಿಗೆ ಬಂದಿದ್ದೀರಿ, ರಸ್ತೆ ನೋಡಿದ್ದೀರಾ, ರಸ್ತೆಗಳು ನೋಡಿ, ಗುಡಿಸಲುಗಳು ನೋಡಿ. ಚನ್ನಣ್ಣ ಕಾಳಜಿ ತನ್ನ ನೌಕರಿ ಇದೆ ಅಂತ ಹೆದರಬೇಕಾದ್ರಿಲ್ಲ. ಒಬ್ಬ ಮಂತ್ರಿಯ ಕಣ್ಣು ತೆರೆಸುವ ಮಟ್ಟಕ್ಕೆ ಕಾರಣವಾಗಿದ್ದ ಗಟ್ಟಿಯಾಗಿ ನಮ್ಮ ಮಾತಾಡಿ ನನಗೆ ಇನ್ನೂ ಕಿವಿಯಲ್ಲಿ ಗುರುಗುರಿಸ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ, ಅದೇ ಚನ್ನಣ್ಣ ವಾಲ್ಮೀಕಿ ವಿದ್ಯಾರ್ಥಿಗಳು ನಾವೆಲ್ಲರೂ ಯಾರೇ ಅಧಿಕಾರಿಗಳ ವೇದಿಕೆ ಬಂದ್ರೆ ಅವ್ರನ್ನ ಮುಖಸ್ತುತಿ ಮಾಡ್ತೀವಿ. ಸ್ವಾರ್ಥ ಬಯಸಿ ಕೆಟ್ಟದಿದ್ರು ಅವ್ರು ಕೆಟ್ಟವರಿದ್ರು ಒಳ್ಳೇದನ್ನು ಹೇಳ್ತೀವಿ. ಆದರೆ ಚನ್ನಣ್ಣನಿಗೆ ಬಡವರ ಕೆಲಸ, ನೋವಿನ ಜನರ ಕೆಲಸ, ಮಹಿಳೆಯರ ಕೆಲಸ ಅಂದ್ರೆ ತನ್ನವನ್ನು ಮರೆತು ಪ್ರಶ್ನೆ ಮಾಡುವಂಥ ಶಕ್ತಿ ಚನ್ನಣ್ಣನಿಗಿತ್ತು ಅಂತಕ್ಕಂಥ ಒಂದು ಮಾತಿದೆ. ನಾನು ಈ ಕವನಸಂಕಲ 200 ಕವಿತೆಗಳನ್ನು ಸಾಧ್ಯಾಂತವಾಗಿ ಕಣ್ಣಾಡಿಸಿದ್ದೆ. ಒಂದು ಮಾತಿದೆ, ಹಣ್ಣಿನ ಹಿಂದೆ ಮರ ಇರುವಂತೆ ವಿಚಾರದ ಹಿಂದೆ ಮನುಷ್ಯನಿದ್ದಾರೆ. ಹಣ್ಣಿನ ಹಿಂದೆ ಮರ ಇರುವಂತೆ ವಿಚಾರದ ಹಿಂದೆ ಮನುಷ್ಯ ಇರ್ತಾನೆ ಅಂತಕ್ಕಂಥ. ಹಾಗೆ ಕಾಯಿ ಹಿಂದೆ ಬಳ್ಳಿ ಇರ್ತದಲ್ಲ ಆ ರೀತಿ. ಹಾಗೆ ಚನ್ನಣ್ಣನ ಹಿಂದೆ ಮನುಷ್ಯ ವಿಚಾರ ಇತ್ತು, ಮುಂದೆ ವಿಚಾರ ಇತ್ತು. ಅಂತ ವಿಚಾರ ಇಟ್ಕೊಂಡು ಚನ್ನಣ್ಣ ಒಬ್ಬ ಫ್ರೆಂಚ್ ಲೇಖಕ ವಿಕ್ಟರ್ ಹ್ಯೂಗೋ ಅನ್ನೋ ಒಂದ್ ಕಡೆ ಹೀಗೆ ಹೇಳ್ತಾನೆ, ಒಂದು ವಿಚಾರ ಹುಟ್ಟುತ್ತಂದ್ರೆ ಯಾವ ಸೈನ್ಯದಿಂದ ಹತ್ಯಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ವಿಚಾರ ಹುಟ್ಟೋದಿತ್ತಂದ್ರೆ ಎಂಥದೇ ಸೈನ್ಯದಿಂದ ತೆಗೆದು ಹಾಕಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಒಬ್ಬ ಲೇಖಕ ಹೇಳ್ತಾರೆ. ಹಾಗೆ ಚನ್ನಣ್ಣ ಇವತ್ತು ಇಲ್ಲದಿದ್ದರೂ ಅಕ್ಷರದ ಮೂಲಕ ತಮ್ಮ ವಿಚಾರದ ಮೂಲಕ ನಮ್ಮ ನಡುವೆ ಬದುಕಿದ್ದಾರೆ. ಇವತ್ತು ನಾವು ವಿಶೇಷ ಮಾಡಿದ್ವಿ. ಏನಂದ್ರೆ ನಾವಿಬ್ಬರು ಯಾರು ಅಧ್ಯಕ್ಷ ವಹಿಸೋದು ಬೇಡ. ಒಬ್ಬ ಮಹಿಳೆ ಚನ್ನಣ್ಣ ಬರಹಕ್ಕೆ, ಚನ್ನಣ್ಣನ ಬದುಕಿಗೆ, ಚನ್ನಣ್ಣನ ಎತ್ತರದ ಬೆಳವಣಿಗೆಗೆ ಕಾರಣ ಆದಂತಹ ಶ್ರೀಮತಿ ಸಿದ್ದಮ್ಮ ವಾಲಿಕಾರ ಸಭೆ ಅಧ್ಯಕ್ಷತೆ ವಹಿಸಲಿ ಅಂತ ಹೇಳಿ ನಾವು ಅದನ್ನು ಬದಲಾವಣೆ ಮಾಡಿ ಅವರನ್ನ ಅಧ್ಯಕ್ಷ. ಚನ್ನಣ್ಣನಿಗೆ ಬಹಳ ದೊಡ್ಡ ಶಕ್ತಿ ಸಿದ್ದಮ್ಮ ಇಲ್ಲ ಅಂದ್ರೆ ಚನ್ನಣ್ಣ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನ ನಾವು ಅಧ್ಯಕ್ಷತೆ ಮಾಡಿ, ಅವರ ಅಧ್ಯಕ್ಷತೆಯಲ್ಲಿ ಒಬ್ಬ ಮಹಿಳೆ, ಒಬ್ಬ ತಾಯಿ, ನಾವೆಲ್ಲ ಮಾತಾಡಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿಕೊಂಡು ಅವರನ್ನ ಅಧ್ಯಕ್ಷತೆ ಮಾಡಿದೀವಿ. ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಗುರುಗಳ ಚನ್ನಣ್ಣ ವಾಲ್ಮೀಕರ ಅಕ್ಷರ ಜನಸಾಮಾನ್ಯರು ತಲುಪಬೇಕು, ಜನಸಾಮಾನ್ಯರ ಹಸಿವಿನಿಂದ ಸಾಯಬಾರದು ಎನ್ನುತ್ತಾ ಸಮಾಜ ಅಸಮಾನತೆಯ ಆಧಾರ ಆಗಬಾರದು ಅಂತಕ್ಕಂಥ ದೊಡ್ಡ ಕನಸನ್ನ ಹೊಂದಿ ಸದಾ ಹಂಬಲಿಸಿ ಮಾತಾಡುವಂತೆ ಎಲ್ಲಿ ನೋಡಿದ್ರಲ್ಲಿ ಚನ್ನಣ್ಣ ವಾಲ್ಮೀಕರ ಭಾಷೆಯಲ್ಲಿ ಬರಹದಲ್ಲಿ ಒಂದು ಬಹಳ ದೊಡ್ಡ ಪದ ಬರ್ತದೆ. ಯಾವಾಗ ಲೂಟಿಕೋರರು ಅನ್ನೋ ಪದ ಬಹಳ ಸಲ ಬರ್ತದೆ. ಲೂಟಿಕೋರರು ನಾವು ಕಾವ್ಯ ಓದಿ ನೋಡ್ರಿ ನೀವು. ಎಲ್ಲಿ ನೋಡಿದ್ರಲ್ಲಿ ಬೇಟೆಗಾರರೇ ಸೇರಿದರೂ ವಿಧಾನಸೌಧದ ಮೇಲೆ ಕೋಗಿಲೆ ಹಾಡುತ್ತಿಲ್ಲ ಅಂತ ಬಯಸ್ತಾರೆ. ಲೂಟಿಗಾರರಿದ್ದಾರೆ ಇಲ್ಲಿ, ಬೇಟೆಗಾರರಿದ್ದಾರೆ ಇಲ್ಲಿ. ಆದ್ರೆ ಅವ್ರ ಕನಸು ಏನಂದ್ರೆ ವಿಧಾನಸೌಧದಲ್ಲಿ ಕೋಗಿಲೆ ಹಾಡಬೇಕು. ಕೋಗಿಲೆ ಹಿನ್ನೆಲೆ ಬೇರೆ, ಆದ್ರೆ ಅಂಥದ್ದು ಕಾಲ ಬರಬೇಕು. ಹಸಿವಿನಿಂದ ನಡಬಾರದು. ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರಲ್ಲ ಇತ್ತೀಚೆಗೆ ಅಕ್ಕಿ ಕೊಡೋ ಮೂಲಕ ಏನ್ ಹೇಳ್ತಾರೆ ಅವರು, ಕರ್ನಾಟಕದಲ್ಲಿ ಯಾವುದೇ ಒಂದು ಕುಟುಂಬ, ಯಾವುದೇ ಒಬ್ಬ ವ್ಯಕ್ತಿ ಹಸಿವಿನಿಂದ ಮಲಗಬಾರದು ಅಂತ, ಉಪವಾಸ ಮಲಗಬಾರದು ಅಂತ. ದುರಾದೃಷ್ಟ ಕೆಲವರು ಮಾತಾಡ್ತಾರೆ, ನಮಗೆ ದೇವ್ರ ಗುಡಿನೇ ಬೇಕು, ಇಂಥದೇ ಬೇಕು ಅಂತಾದ್ರೆ ಹಸಿವಿನಿಂದ ಸಾಯೋ ಜನ ಇದ್ರೆ ಸರ್ಕಾರ ಎದಕ್ಕೆ ಬೇಕು? ಅದು ಚನ್ನಣ್ಣ ಮನಸ್ಥಿತಿ. ಅದಕ್ಕೆ ಚನ್ನಣ್ಣ ಕೆಂಪು ಕೋಟೆಯ ಮೇಲೆ ಗಿಡಿ ಮಾತಾಡಬೇಕು, ಖುಜರಾಹೋದಲ್ಲಿ ನವಿಲು ಪಡೆಯಬೇಕು ಎಂದು ಚನ್ನಣ್ಣ ಹೇಳ್ತಾರೆ. 200 ಕವಿತೆಗಳು, 1-2 ಕವಿತೆಗಳು ಸಾಲುಗಳು. ಎಲ್ಲಿ ನವಿಲು ಕುಡಿಬೇಕು ಅನ್ನೋದಾದ್ರೆ ಬಡವರ ಅಂಗಳದಲ್ಲಿ ನವಿಲು ಕುಡಿಬೇಕು ಅಂತ, ಅವ್ರ ಮನಸ್ಸಲ್ಲಿ ನವಿಲು ಕುಡಿಬೇಕು, ಅವ್ರ ಹಸಿವಿನಿಂದ ಸಾಯಬಾರ್ದು ಅಂತಕ್ಕಂಥದ್ದು
ಚನ್ನಣ ವಾಲಿಕರ್ ಈ ಚಿಗುರೆ ಆಕ್ರಂದನ ಸಂಕಲನದಲ್ಲಿ ಈ ಮಾತುಗಳು ಬರ್ತಾರೆ ನೋಡಿ. ಇನ್ನೊಂದು ಹೇಳ್ತಾರೆ ಅವರು, ಇವತ್ತೇನು ದೇಶದಲ್ಲಿ ಸಂವಿಧಾನ ಆತಂಕವನ್ನು ಎದುರಿಸ್ತಾ ಇದೆ, ಕೇವಲ ಸಂವಿಧಾನ ಆತಂಕ ಎದುರಿಸ್ತಾ ಇಲ್ಲ, ಸಂವಿಧಾನ ಕರ್ತರು ಅಸಹಿಷ್ಣುತೆಗೆ ಒಳಗಾಗ್ತಾ ಇಲ್ಲ. ನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನಿಸುವ, ಹೇಸಿಗೆ ಬಳಿಯುವ, ಅವರನ್ನು ಕೆಟ್ಟದಾಗಿ ನಡೆಸುವ, ಅವರ ಚಿತ್ರಪಟಗಳನ್ನು ಸುಡುವ ವಿಧ್ವಂಸ ಕೃತ್ಯಗಳು ದೇಶದಾದ್ಯಂತ ನಡೀತಾ ಇದ್ದಾರೆ. ಆಗ ಚನ್ನಣ ಅವತ್ತೇ ಹೇಳ್ತಾರೆ, ಸಂವಿಧಾನದ ಲೂಟಿಯಾಗುತ್ತಿದೆ, ಯಾರಿಗೂ ತಿಳಿಯುತ್ತಿಲ್ಲ ಎನ್ನುತ್ತಾರೆ. ನಾವು ಪ್ರಜ್ಞಾವಂತರು, ನೆಲ್ಸನ್ ಮಂಡೇಲ ಅನೇಕರು ಬಹಳ ಜನ ಹೇಳಿದ್ದಾರೆ, ಪ್ರಜ್ಞಾವಂತರು ಸುಮ್ಮನೆ ಕೂತ್ರೆ ಪ್ರಜ್ಞಾಹೀನ ಅಟ್ಟಹಾಸ ಮೆರೀತಾರೆ ಅಂತ ಹೇಳ್ತಾರೆ. ಅದನ್ನು ನೋಡಿಯೂ ಕೂಡ ಪ್ರಜ್ಞಾವಂತರಾದ ನಾವು ನಮಗಲ್ಲಾದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸುಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ಅವ್ರ ಪಟ ಸುಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಧೋರಣೆ ಅಕ್ಷರ ಬಲ್ಲವರು ನಾವು ತಾಳ್ತಾರೆ. ಅವತ್ತೇ ಜನ ಹೇಳ್ತಾರೆ, ಸಂವಿಧಾನ ಲೂಟಿಯಾಗುತ್ತಿದೆ, ಯಾರಿಗೆ ತಿಳಿಯುತ್ತಿಲ್ಲ ಎನ್ನುತ್ತಾರೆ ಜನವಾಗಿ. ಸಂವಿಧಾನ ಲೂಟಿ ಅಂದ್ರೆ ಸಂವಿಧಾನ ಬಿಟ್ಟು ನಡ್ಕೊಳ್ತಾ ಇದೆ. ಸಂವಿಧಾನ ಸೌಲಭ್ಯ ಪಡೆದವರು ನಾವೇ ಸೈಲೆಂಟ್ ಇದ್ದೀವಿ, ಮೌನವಾಗಿದ್ದೀವಿ ಅನ್ನೋದು ಚನ್ನಣ 30 ವರ್ಷ ಕೆಳಗೇನೆ ಧ್ವನಿ ಮಾಡ್ತಾರೆ. ನೀವು ಹೋದ ಮರುದಿನ ಅನ್ನೋದಾಗಲಿ ಬೇರೆ ಬೇರೆ ಹಾಡನ್ನ ಚನ್ನಣ ಕೇಳಿದ್ರೆ ನಮಗನ್ಸುತ್ತೆ ಚನ್ನಣ ಆವತ್ತೇ ಮುಂದಾನ ಇಟ್ಕೊಂಡು ಬರೆದಿದ್ದ ಅಂತಕ್ಕಂಥ. ನೋಡಿ, ಅವ್ರು ಹೇಳ್ತಾರೆ, ಸಮಾಜದ ಹೊಡ್ಡು ತೆಗ್ಗುಗಳು ತಿದ್ದಲು ಅಂಬೇಡ್ಕರ್ ಅವರ ಸಾತ್ವಿಕ ತಾಪ ಅನಿವಾರ್ಯ ಅಂತ ಹೇಳ್ತಾರೆ. ಯಾವ ಅಂಬೇಡ್ಕರ್ ಅವ್ರನ್ನ ಆವತ್ತು ಅಂಬೇಡ್ಕರ್ ಅವರು ಟೀಕೆ ಮಾಡ್ತಾರೆ, ಹಿಂದೂ ಧರ್ಮವನ್ನ ಹಳಿತಾರೆ, ಇಲ್ಲಿ ಸಂಸ್ಕೃತಿಯನ್ನು ಹಳಿತಾರೆ. ಅವ್ರು ಹಳೆದಿದ್ದು ಇಲ್ಲಿ ಜಾತಿ ವ್ಯವಸ್ಥೆಯನ್ನ, ಇಲ್ಲಿ ವರ್ಣ ವ್ಯವಸ್ಥೆಯನ್ನ, ಇಲ್ಲಿ ಅಸಮಾನತೆಯನ್ನ, ಮಹಿಳಾ ಶೋಷಣೆಯನ್ನ. ಅದನ್ನು ಚನ್ನಣ ಹೇಳ್ತಾರೆ, ಸಮಾಜದ ಹೊಡ್ಡು ತೆಗ್ಗುಗಳು ತಿದ್ದಲು ಅಂಬೇಡ್ಕರ್ ಸಾತ್ವಿಕ ತಾಪ ಅನಿವಾರ್ಯ ಮತ್ತು ಅಗತ್ಯ ಎನ್ನುತ್ತಾರೆ ಚನ್ನವಾಲಿಕರ್ ತನ್ನ ಕವನಗಳಲ್ಲಿ. ಅಂಬೇಡ್ಕರ್ ಸಿಟ್ಟು ಬೇಕು ಈ ಸಮಾಜಕ್ಕೆ, ಯಾಕಂದ್ರೆ ಸಮಾಜ ಮೌಢ್ಯತೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಸಂಪ್ರದಾಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಮಹಿಳೆಯರನ್ನು ಶೋಷಣೆಗೊಳಪಡಿಸ್ತಾ ಇದೆ. ಸೊ ಅದಕ್ಕೆ ಚನ್ನಣ ಆ ರೀತಿ ಮಾತಾಡ್ತಾರೆ. ಹೀಗೆ ಪ್ರಸ್ತುತ ಸಂವಿಧಾನದ ಮೇಲಾಗುತ್ತಿರುವ ಬಲಾತ್ಕಾರ, ಸಂವಿಧಾನ ಕರ್ತೃಗಳ ಮೇಲಾಗುತ್ತಿರುವ ಅಸಹಿಷ್ಣುತೆ, ಇವೆಲ್ಲವನ್ನು ಚನ್ನಣ ವಾಲಿಕಾರರ ಕವಿತೆಗಳು ನೆನಪಿಸ್ತವೆ ಅಂತಕ್ಕಂಥ. ನೋಡಿ ಸರ್, ಶರಣರ ಒಂದು ಮಾತಿದೆ, ನಾಳೆ ಬರುವುದು ಹಿಂದೆ ಬರಲಿ, ಇಂದು ಬರುವುದು ಹೀಗೆ ಬರಲಿ ಅನ್ನೋ ಮಾತಿದೆ. ಆವಾಗ ಚನ್ನಣ ಬರುವುದು ಹಿಂದೆ ಬರಲಿ, ಈ ಕ್ಷಣವೇ ಬರಲಿ ಅನ್ನೋ ಶರಣರ ಮಾತಿನಂತೆ ಮರಣವೇ ಮಹಾನವಮಿ ಎಂದು ನಮ್ಮವರು ಅಂದರು ಶರಣರು. ಹಾಗೆ ನಾನೇಕೆ ಅಂಜಲಿ ಸಾಯುವುದೆಲ್ಲ ಸಾಯಲಿ ಅಂತ ಚನ್ನಣ ವಾಲಿಕಾರರು. ನಾನೇಕೆ ಅಂಜಲಿ ಸಾಯುವುದೆಲ್ಲ ಸಾಯಲಿ, ನನಗೆ ಸಾವು ಬಂದರೆ ನನಗೇನು ಆಗೋದಿಲ್ಲ ಅಂತ ಚನ್ನಣ ಹೇಳ್ತಾರೆ. ಸಾವಿನ ಕೊನೆ ಗಳಿಗೆಯಲ್ಲಿ ತಾನೊಬ್ಬನೇ ಆತಂಕ ವ್ಯಕ್ತಪಡಿಸಿದ ಚನ್ನಣ ವಾಲಿಕಾರ್. ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಏನೋ ಆಗ್ಲಿಲ್ಲ ಅನ್ನೋ ಆತಂಕವನ್ನು ಚನ್ನಣ ಎದುರಿಸ್ತಾರೆ. ಯಾಕೆ ನಾನು ಅಂಜಲಿ, ನಾನು ಯಾರಿಗೂ ಅಂಜೋದಿಲ್ಲ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಏನಾದರೂ ಸಾಧಿಸಲು ಜೀವಿಸುತ್ತಿದ್ದೇನೆ ಈ ವೃದ್ಧಾಪ್ಯದಲ್ಲಿ ಅಂತ ಹೇಳ್ತಾರೆ ಚನ್ನಣ. ಏನಾದರೂ ಸಾಧಿಸಲು ಜೀವಿಸುತ್ತಿದ್ದೇನೆ ವೃದ್ಧಾಪ್ಯದಲ್ಲಿ ಅಂತ. ಕೊನೆ ಗಳಿಗೆವರೆಗೂ ನಾನು ಚನ್ನಣ ಸಮಾಜದ ಬಗ್ಗೆ, ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ ತಹತಾಯಿಸಿ ಬರೆದಿದ್ದಾರೆ, ಮಾತಾಡಿದ್ದಾರೆ. ಏನಾದರೂ ಮಾಡಬೇಕು ನಾನು ಅನ್ನೋದು. ದುರಾದೃಷ್ಟ ಇವತ್ತು ಯಂಗ್ಸ್ಟರ್ಸ್ ಅಲ್ಲೇ ಏನ್ ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ಅವರನ್ನು ಓದಬೇಕು, ಅವರನ್ನ ರೂಢಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಿಂದ ನಾವು ಬಹಳ ದೂರ ಇದ್ದೀವಿ ಅಂತಕ್ಕಂಥ. ಹೀಗೆ ಅವರು ಇನ್ನೊಂದು ಕಡೆ ನನ್ನ ಕವಿತೆಗಳನ್ನು ಸುಟ್ಟು ಹಾಕಿದ್ದಾರೆ, ಮತ್ತೆ ಅವಳನ್ನು ಹೇಗೆ ಬರೆಯಲಿ ಅಂತ ಕೇಳ್ತಾರೆ ಚನ್ನಣ. ನನ್ನ ಕವಿತೆಗಳು ವಾಸ್ತವದಲ್ಲಿ ಸುಟ್ಟು ಹಾಕಿಲ್ಲ, ಆ ಕವಿತೆಯ ಭಾವ